ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ವಿಡಿಯೋದಲ್ಲಿ ವಿಜ್ಞಾನದ ಕೆಲವು ಪ್ರಶ್ನೆಗಳ ಬಗ್ಗೆ ತಿಳಿಯೋಣ. ಸಸ್ಯಗಳು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಏನು? ದ್ಯುತಿ ಸಂಶ್ಲೇಷಣೆ. ಮಾನವ ದೇಹದಲ್ಲಿ ಎಷ್ಟು ಎಲುಬುಗಳಿವೆ? 206. ನೀರು ಯಾವ ತಾಪಮಾನದಲ್ಲಿ ಕುದಿಯುತ್ತದೆ? 100 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಸೂರ್ಯ ಯಾವ ರೀತಿಯ ನಕ್ಷತ್ರ? ಹಳದಿ ಬುಡಕಟ್ಟು ನಕ್ಷತ್ರ. ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಅಂಶ ಯಾವುದು? ಹಿಮೋಗ್ಲೋಬಿನ್. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ? ಮಂಗಳ. ಸಸ್ಯಗಳಲ್ಲಿ ಹಸಿರು ಬಣ್ಣಕ್ಕೆ ಕಾರಣವಾದ ಪದಾರ್ಥ ಯಾವುದು? ಕ್ಲೋರೋಫಿಲ್. ಶ್ವಾಸಕ್ರಿಯೆಗೆ ಮುಖ್ಯವಾದ ಅಂಗ ಯಾವುದು? ಫೆಫಸ್ಸುಗಳು. ನೀರು ಯಾವ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ? ಘನ, ದ್ರವ, ಅನಿಲ. ಏಕೆ ಹಿಮ ನೀರಿನ ಮೇಲೆ ತೇಲುತ್ತದೆ? ಸಾಂದ್ರತೆ ಕಡಿಮೆ. ಏಕೆ ಗಾಳಿಯನ್ನು ನೋಡಲು ಸಾಧ್ಯವಿಲ್ಲ? ಅದು ಪಾರದರ್ಶಕವಾಗಿದೆ. ಏಕೆ ನಾವು ನೆರಳನ್ನು ನೋಡುತ್ತೇವೆ? ಬೆಳಕು ಅಡ್ಡಿಯಾಗುವುದರಿಂದ. ಏಕೆ ಸಸ್ಯಗಳಿಗೆ ಸೂರ್ಯಪ್ರಕಾಶ ಅಗತ್ಯ? ಆಹಾರ ತಯಾರಿಸಲು. ಏಕೆ ಉಪ್ಪು ನೀರಲ್ಲಿ ಕರಗುತ್ತದೆ? ದ್ರಾವಣ ಗುಣದಿಂದ. ಬೆಳಕಿನ ವೇಗ ಎಷ್ಟು? ಸುಮಾರು 3,00,000 km/s. ವಿದ್ಯುತ್ ಹರಿಯಲು ಬೇಕಾಗುವ ವಸ್ತು ಯಾವುದು? ಚಾಲಕ. ಭೂಮಿಯ ಆಕರ್ಷಣ ಶಕ್ತಿ ಏನು ಮಾಡುತ್ತದೆ? ವಸ್ತುಗಳನ್ನು ತನ್ನ ಕಡೆಗೆ ಎಳೆಯುತ್ತದೆ. ಶಬ್ದ ಹೇಗೆ ಹರಡುತ್ತದೆ? ತರಂಗಗಳ ಮೂಲಕ. ಬಲದ SI ಏಕಕ ಯಾವುದು? ನ್ಯೂಟನ್. ನಾನು ಕಾಣುವುದಿಲ್ಲ, ಆದರೆ ನೀನು ನನ್ನನ್ನು ಉಸಿರಾಡುತ್ತೀರಿ. ನಾನು ಯಾರು? ಗಾಳಿ. ನಾನು ಬೆಳಕು ಕೊಡುತ್ತೇನೆ, ಆದರೆ ಸೂರ್ಯನಲ್ಲ. ನಾನು ಯಾರು? ದೀಪ. ನಾನು ಹಾರುವುದಿಲ್ಲ, ಆದರೆ ಆಕಾಶದಲ್ಲಿ ಇರುತ್ತೇನೆ. ನಾನು ಯಾರು? ಮೋಡ. ನಾನು ನೀರಿನಲ್ಲಿ ಕರಗುತ್ತೇನೆ, ಆದರೆ ಕಣ್ಣಿಗೆ ಕಾಣುತ್ತೇನೆ. ನಾನು ಯಾರು? ಉಪ್ಪು. ನಾನು ಬಿಸಿ ಮಾಡಿದರೆ ಕರಗುತ್ತೇನೆ. ನಾನು ಯಾರು? ಹಿಮ. ಯಾವ ಅನಿಲವನ್ನು ನಾವು ಉಸಿರಾಡುತ್ತೇವೆ? ಆಮ್ಲಜನಕ. ಸಸ್ಯಗಳು ಯಾವ ಅನಿಲವನ್ನು ಬಿಡುತ್ತವೆ? ಆಮ್ಲಜನಕ. ಭೂಮಿಯಲ್ಲಿನ ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ ಮಹಾಸಾಗರ. ಸೂರ್ಯನ ಬೆಳಕು ಭೂಮಿಗೆ ಬರಲು ಎಷ್ಟು ಸಮಯ ಬೇಕು? ಸುಮಾರು 8 ನಿಮಿಷ. ದೇಹದ ನಿಯಂತ್ರಣ ಕೇಂದ್ರ ಯಾವುದು? ಮೆದುಳು. ಧನ್ಯವಾದಗಳು.